ಬಂಧುಗಳೇ ನಮಸ್ಕಾರ, ಹೇಗಿದ್ರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಧರ್ಮಸ್ಥಳ ಪ್ರಕರಣ ಇಡೀ ರಾಷ್ಟ್ರಾದ್ಯಂತ ವಿಪರೀತ ಸದ್ದು ಮಾಡಿದಂಥ ಪ್ರಕರಣ. ಇತ್ತೀಚಿನ ಒಂದಷ್ಟು ಬೆಳವಣಿಗೆಯನ್ನ ನೀವೆಲ್ಲರೂ ಕೂಡ ಗಮನಿಸಿದ್ರಿ. SIT ಅಧಿಕಾರಿಗಳು ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ, ಅಂದ್ರೆ ಹೆಣಹೂತಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಂಪ್ಲೇಂಟ್ ರಿಪೋರ್ಟ್ ಅಥವಾ ಸ್ಟೇಟಸ್ ರಿಪೋರ್ಟ್ ಅನ್ನ ಈಗಾಗಲೇ ಬೆಳ್ತಂಗಡಿ ಕೋರ್ಟ್ಗೆ ಸಲ್ಲಿಕೆಯನ್ನ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಾಗೆ ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಅದರ ಬೆನ್ನಲ್ಲೇ ಈ ಪ್ರಕರಣದಲ್ಲಿ ಸಾಕ್ಷಿ ದೂರುದಾರನಾಗಿ ಎಂಟ್ರಿ ಕೊಟ್ಟಿದ್ದಂಥ ಚಿನ್ನಯ್ಯ ಎನ್ನುವಂತಹ ವ್ಯಕ್ತಿ ಅದಾದ ಬಳಿಕ ಆರೋಪಿ ಆಗಿ ಜೈಲು ಸೇರುವಂತ ಪರಿಸ್ಥಿತಿ ಎದುರಾಗಿತ್ತು. ಇದೀಗ ಚಿನ್ನಯ್ಯನಿಗೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಬೇಲ್ ಸಿಕ್ಕಂತಾಗಿದೆ. SIT ಅಧಿಕಾರಿಗಳು ಸದ್ಯ ಏನ್ ಮಾಡ್ತಿದ್ದಾರೆ ಅಂದ್ರೆ, ಈಗ ಒಂದು ಸ್ಟೇಟಸ್ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ. ಇಲ್ಲಿವರೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಏನ್ ಮಾಡಿದ್ದೇವೆ, ಯಾರನ್ನ ಬಂಧಿಸಿದ್ದೇವೆ, ಯಾರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದೇವೆ, ನೋಟಿಸ್ ಕೊಟ್ಟಾದ ಬಳಿಕ ಅವರಿಂದ ಯಾವ ರೀತಿಯಾದಂತಹ ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದೇವೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಸ್ಟೇಟಸ್ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ. ಜೊತೆಗೆ ಕೋರ್ಟ್ನಿಂದ ಇನ್ನೂ ಕೂಡ ತನಿಖೆಗೆ ಒಂದಷ್ಟು ಕಾಲಾವಕಾಶ ಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಮುಂದಿನ ತನಿಖೆ ಏನೇನು ಅಂದ್ರೆ, ಒಂದಷ್ಟು ಅಸ್ಥಿಪಂಜರ ಸಿಕ್ಕಿತ್ತು ಬಂಗ್ಲೆಗುಡ್ಡೆ ಎನ್ನುವಂಥ ಪ್ರದೇಶದಲ್ಲಿ. ಅದಕ್ಕೆ ಸಂಬಂಧಪಟ್ಟಾಗ FSL ರಿಪೋರ್ಟ್ ಅದೆಲ್ಲವೂ ಕೂಡ ಬರೋದು ಬಾಕಿ ಇದೆ, ಅದನ್ನು ಕ್ಲಿಯರ್ ಮಾಡಬೇಕಾಗಿದೆ. ಜೊತೆಗೆ ಅಸಹಜ ಸಾವುಗಳಿಗೆ ಸಂಬಂಧಪಟ್ಟ ಹಾಗೆ ಕಂಪ್ಲೇಂಟ್ಸ್ ಇದ್ದಾವೆ, ಒಂದಷ್ಟು ಅನುಮಾನಗಳೆಲ್ಲವೂ ಕೂಡ ಇದ್ದಾವೆ. ಆ ಅಸಹಜ ಸಾವುಗಳಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ತನಿಖೆ ನಡಿಬೇಕಾಗತ್ತೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ ಹೇಳಿ. ಸದ್ಯಕ್ಕೆ ಸ್ಟೇಟಸ್ ರಿಪೋರ್ಟ್ ಅನ್ನು ಏನು ಸಲ್ಲಿಕೆ ಮಾಡಿದ್ದಾರೆ, ಒಂದು ವರದಿಯನ್ನ, ಆ ವರದಿಯಲ್ಲಿ ಏನಿದೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಯಾಕಂದ್ರೆ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿತ್ತು, ನೀವು ಗೌಪ್ಯವಾಗಿ ವರದಿಯನ್ನು ಸಲ್ಲಿಕೆ ಮಾಡಬೇಕು, ಅದನ್ನು ಸೋರಿಕೆ ಮಾಡಬಾರ್ದು ಅಂತ ಹೇಳಿ. ಹೀಗಾಗಿ ಆ ವರದಿ ರಾಜ್ಯ ಸರ್ಕಾರಕ್ಕೆ ಸಲ್ಲಿಕೆ ಆಗುತ್ತೆ. ಬೆಳಗಾವಿ ಅಧಿವೇಶನದಲ್ಲಿ ಅದನ್ನ ಜನರ ಮುಂದೆ ಇಡ್ತೇವೆ ಎನ್ನುವಂತ ಮಾತನ್ನ ಗೃಹ ಸಚಿವರು ಹೇಳಿದ್ದಾರೆ. ಅಲ್ಲಿವರೆಗೂ ಕೂಡ ವರದಿಯಲ್ಲಿ ಏನಿದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಆಗ ಒಂದಷ್ಟು ಕ್ಲಾರಿಟಿಗಳೆಲ್ಲವೂ ಕೂಡ ಸಿಗಬಹುದು. ಹಾಗೆ ತನಿಖೆ ಅಥವಾ ಅಂತಿಮ ಚಾರ್ಜ್ ಶೀಟ್ ಸಲ್ಲಿಕೆ ಆಗೋದಕ್ಕೆ ಇನ್ನೊಂದಷ್ಟು ಸಮಯ ಹಿಡಿಯುವಂತ ಸಾಧ್ಯತೆ ಇದೆ. ಇದು ಎಲ್ಲಿವರೆಗೂ ಹೋಗಿ ತಲುಪುತ್ತೋ ಅನ್ನೋದು ಗೊತ್ತಿಲ್ಲ. ಸದ್ಯಕ್ಕಂತೂ ಆ ವಿಚಾರಕ್ಕೆ ಸಂಬಂಧಪಟ್ಟಾಗ ಬಹಳ ಚರ್ಚೆ ಆಗ್ತಾ ಇದೆ ಬಿಡಿ. ಅಂದ್ರೆ ಒಂದಷ್ಟು ಮಂದಿ SIT ತನಿಖೆಯನ್ನು ಶ್ಲಾಘಿಸ್ತಾ ಇದ್ರೆ, ಇನ್ನೊಂದಷ್ಟು ಮಂದಿ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದರ ನಡುವೆ ಸೌಜನ್ಯ ಪರ ಹೋರಾಟಗಾರರು SIT ಅಧಿಕಾರಿಗಳು ಹಲ್ಲೆ ಮಾಡಿದ್ರು, ಚಿನ್ನಯ್ಯನ ಮೇಲೂ ಹಲ್ಲೆ ಮಾಡಿದ್ರು, ಹೋರಾಟಗಾರರ ಮೇಲೆ ಹಲ್ಲೆ ಮಾಡಿದ್ರು ಎನ್ನುವಂತ ಆರೋಪವನ್ನು ಕೂಡ ಮಾಡ್ತಿದ್ದಾರೆ. ಮುಂದೆ ಏನಾಗುತ್ತೆ ಅಂದ್ರೆ ಕಾದು ನೋಡಬೇಕಾಗಿದೆ. ಆದರೆ ಇವೆಲ್ಲವೂ ಕೂಡ ಇತ್ತೀಚಿನ ಒಂದಷ್ಟು ಬೆಳವಣಿಗೆ. ಆದರೆ 2012ರಿಂದಲೂ ಕೂಡ ವಿಪರೀತವಾಗಿ ಸದ್ದು ಮಾಡ್ತಿದ್ದಂತಹ ಪ್ರಕರಣ ಅಂದ್ರೆ ಅದು ಸೌಜನ್ಯ ಪ್ರಕರಣ. ಆ ಪ್ರಕರಣದ ವಿಚಾರಕ್ಕೋಸ್ಕರವೇ ಹೋರಾಟ ಆರಂಭ ಆಗಿದ್ದು, ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆಯೇ ಒಂದಷ್ಟು ಬೆಳವಣಿಗೆ ಎಲ್ಲವೂ ಕೂಡ ನಡೀತಾ ಇದ್ದಿದ್ದು, ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪರ ವಿರೋಧ ಎಲ್ಲ ಚರ್ಚೆಯೂ ಕೂಡ ನಡೀತಾ ಇದ್ದಿದ್ದು. ಇದೀಗ ಅದೇ ಪ್ರಕರಣದಲ್ಲಿ ಮತ್ತೊಂದು ಮಹತ್ತರ ಬೆಳವಣಿಗೆ ಆಗಿದೆ. ಈ ಪ್ರಕರಣ ಇದೀಗ ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನ ಹತ್ತುತ್ತಾ ಇದೆ. ಇಲ್ಲಿವರೆಗೆ ಕೇವಲ ಹೈಕೋರ್ಟ್ ವರೆಗೆ ಮಾತ್ರ ಹೋಗಿತ್ತು, ಇದೀಗ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಸುಪ್ರೀಂ ಕೋರ್ಟ್ ವರೆಗೆ ಹೋಗಿದೆ. ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಿದ್ದಂಥ ಮಾತೇನು, ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಯಾಕೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾ ಇಲ್ಲ, ಯಾಕೆ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸ್ತಾ ಇಲ್ಲ, ಈ ರೀತಿಯಾಗಿ ಒಂದಷ್ಟು ಮಂದಿ ಪ್ರಶ್ನೆಯನ್ನ ಮಾಡ್ತಾ ಇದ್ರು. ಅದರ ನಡುವೆಯೇ ಇದೀಗ ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನು ಹತ್ತಲಾಗಿದೆ. ಅದಕ್ಕೆ ಸಂಬಂಧಪಟ್ಟಾಗ ಆಗ್ತಿರುವಂತಹ ಬೆಳವಣಿಗೆ ಏನು ಅಂತ ಗಮನಿಸ್ತು ಹೋಗೋದಾದ್ರೆ, ಈ ಪ್ರಕರಣದಲ್ಲಿ ಆರೋಪಿ ಸ್ಥಾನದಲ್ಲಿ ಇದ್ದಿದ್ದು ಅಥವಾ ಅರೆಸ್ಟ್ ಆಗಿದ್ದು ಸಂತೋಷ್ ರಾವ್ ಎನ್ನುವಂತ ವ್ಯಕ್ತಿ. ಆತ ಸುದೀರ್ಘ ಅವಧಿಯವರೆಗೆ 6-7 ವರ್ಷಗಳವರೆಗೆ ಆತ ಜೈಲಿನಲ್ಲಿ ಇದ್ದ. ಅದಾದ ಬಳಿಕ ಜಾಮೀನಿನ ಮೇಲೆ ಆತ ಹೊರಗಡೆ ಬರ್ತಾನೆ. 2023 ಜುಲೈ ಸಂದರ್ಭದಲ್ಲಿ ಆತ ನಿರ್ದೋಷಿ ಎನ್ನುವ ರೀತಿಯಲ್ಲಿ ತೀರ್ಪು ಕೂಡ ಪ್ರಕಟ ಆಗತ್ತೆ. ಅದಾದ ಬಳಿಕ ಒಂದಷ್ಟು ಬೆಳವಣಿಗೆ ಎಲ್ಲವೂ ಕೂಡ ಆಗ್ತಾ ಇತ್ತು. ಈಗ ಅದೇ ಸಂತೋಷ್ ರಾವ್ ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನ ಏರಿದ್ದಾರೆ. ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ಗೆ. SPL ಅಂತ ಹೇಳಿ, SLP ಅಂತ ಹೇಳಿ ಕರಿತೀವಿ, ಸ್ಪೆಷಲ್ ಲೀವ್ ಪಿಟಿಷನ್. ಅದನ್ನ ಇದೀಗ ಅವರು ಸುಪ್ರೀಂ ಕೋರ್ಟ್ಗೆ ಹಾಕಿದ್ದಾರೆ. ಅಲ್ಲಿ 2 ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಸಂತೋಷ್ ರಾವ್ ಪರ ವಕೀಲರು ಅಥವಾ ಸಂತೋಷ್ ರಾವ್. ಒಂದು, ಈ ಪ್ರಕರಣದಲ್ಲಿ ಮರುತನಿಖೆ ಆಗಬೇಕು ಎನ್ನುವಂಥ ರೀತಿಯಲ್ಲಿ. ಮತ್ತೊಂದು, ಈ ಪ್ರಕರಣದಲ್ಲಿ ನಾನು ಸುದೀರ್ಘ ಅವಧಿಯವರೆಗೆ ಜೈಲಿನಲ್ಲಿ ಇದ್ದೆ, ನನ್ನ ಗೋಲ್ಡನ್ ಏಜ್ ವ್ಯರ್ಥ ಆಯಿತು, ನನ್ನ ಬದುಕು ಕೂಡ ಹಾಳಾಗೋಯ್ತು, ಹೀಗಾಗಿ ನನಗೆ ಪರಿಹಾರ ಬೇಕು ಅಂತ ಹೇಳಿ ಕೂಡ ಸಂತೋಷ್ ರಾವ್ ಕೇಳ್ತಾ ಇದ್ದಾರೆ. ಅರ್ಜಿ ಸಲ್ಲಿಸಿದ್ದು ನಿನ್ನೆ ಮೊನ್ನೆಯ ಹಾಗಾದ್ರೆ ಅಲ್ಲ, ಅರ್ಜಿ ಸಲ್ಲಿಸಿದ್ದು ಸೆಪ್ಟೆಂಬರ್ 2ನೇ ತಾರೀಕು. ಈಗಾಗಲೇ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಂತೋಷ್ ರಾವ್ ಅರ್ಜಿಯನ್ನು ಸಲ್ಲಿಸಲಾಗಿದೆ. ಹಾಗಾದ್ರೆ ಆರೋಪಿ ಸ್ಥಾನದಲ್ಲಿ ಇರುವಂತಹ ವ್ಯಕ್ತಿ ನಿರ್ದೋಷಿ ಅಂತ ಆದ ಬಳಿಕ ಈ ರೀತಿಯಾಗಿ ಸುಪ್ರೀಂ ಕೋರ್ಟ್ ಹೋಗೋದಕ್ಕೆ ಅವಕಾಶ ಇದೆಯಾ ಅಂತ ನಾವು ಗಮನಿಸ್ತು ಹೋಗೋದಾದ್ರೆ, ಕೇರಳದ ಒಂದು ರಾಜನ್ ಎನ್ನುವಂತ ಪ್ರಕರಣ ಇತ್ತು. ಅಲ್ಲೂ ಕೂಡ ರಾಜನ್ ಎನ್ನುವಂತ ವ್ಯಕ್ತಿ ಆರೋಪಿ ಸ್ಥಾನದಲ್ಲಿದ್ರು, ಸುದೀರ್ಘ ಅವಧಿವರೆಗೆ ಜೈಲಿನಲ್ಲಿದ್ರು. ಅದಾದ ಬಳಿಕ ಆ ವ್ಯಕ್ತಿ ನಿರ್ದೋಷಿ ಅಂತ ಹೇಳಿ ತೀರ್ಪು ಬರುತ್ತೆ. ತೀರ್ಪು ಬರ್ತಾ ಇದ್ದ ಹಾಗೆ ಆ ವ್ಯಕ್ತಿಯ ಸೀದಾ ಕೋರ್ಟ್ಗೆ ಹೋಗ್ತಾರೆ. ಕೋರ್ಟ್ಗೆ ಹೋಗ್ತಾ ಇದ್ದ ಹಾಗೆ ಕೋರ್ಟ್ ಅರ್ಜಿಯನ್ನ ಅಕ್ಸೆಪ್ಟ್ ಮಾಡುತ್ತೆ. ಈ ಆರೋಪಿ ಸ್ಥಾನದಲ್ಲಿ ಇದ್ದಂಥ ವ್ಯಕ್ತಿಯ ಅರ್ಜಿಯನ್ನು ಅಕ್ಸೆಪ್ಟ್ ಮಾಡೋದು ಮಾತ್ರ ಅಲ್ಲದೆ ಮರು ತನಿಖೆಗೆ ಆ ಪ್ರಕರಣದಲ್ಲಿ ಸೂಚನೆಯನ್ನು ಕೂಡ ಕೊಟ್ಟಂತ ಉದಾಹರಣೆ ಇದೆ. ಹೀಗಾಗಿ ಅದೇ ಆಧಾರದ ಮೇಲೆ ಸಂತೋಷ್ ರಾವ್ ಸದ್ಯ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ಕೇವಲ ಸಂತೋಷ್ ರಾವ್ ಮಾತ್ರವಾ ಅಲ್ಲ,
ಈಗ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಿದ್ದಂತ ಮಾತೇನು, ಸೌಜನ್ಯ ಕುಟುಂಬಸ್ಥರು ಏನ್ ಮಾಡ್ತಿದ್ದಾರೆ, ಸೌಜನ್ಯ ತಾಯಿ ಏನ್ ಮಾಡ್ತಿದ್ದಾರೆ ಅಂತ ಹೇಳಿ. ಇದೀಗ ಸೌಜನ್ಯ ತಾಯಿ ಆಗಿರುವಂತಹ ಕುಸುಮಾವತಿಯವರು ತಮ್ಮ ವಕೀಲರ ಮೂಲಕ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ ಅಥವಾ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಏನಂತ, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮರು ತನಿಖೆ ಆಗಬೇಕು. ಸಂತೋಷ್ ರಾವ್ ನಿರಪರಾಧಿ ಅಂತ ಆದ್ರೆ ಅಥವಾ ನಿರ್ದೋಷಿ ಅಂತ ಆದ್ರೆ ನಿಜವಾದಂತ ಆರೋಪಿಗಳು ಯಾರು ಅಥವಾ ಅಪರಾಧಿಗಳು ಯಾರು ಅನ್ನೋದನ್ನ ಪತ್ತೆ ಹಚ್ಚಬೇಕು ಎನ್ನುವ ರೀತಿಯಲ್ಲಿ ಅವರು ಕೂಡ ಇದೀಗ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಅವರು ಹೋಗಿ ಬಹಳ ದಿನ ಆಗಿಲ್ಲ, ನವೆಂಬರ್ 19ನೇ ತಾರೀಕು, ಸ್ವಲ್ಪ ದಿನಗಳ ಹಿಂದೆ, ಹೆಚ್ಚು ಕಡಿಮೆ ಒಂದು ವಾರದ ಹಿಂದೆ ಅವರು ಅರ್ಜಿಯನ್ನ ಸಲ್ಲಿಸಿದ್ದಾರೆ ಸುಪ್ರೀಂ ಕೋರ್ಟ್ಗೆ. ಅದೇ ರೀತಿಯಾದಂಥ ಬೇಡಿಕೆಯನ್ನು ಅವರು ಮುಂದಿಟ್ಟಿದ್ದಾರೆ. ಅಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮರು ತನಿಖೆ ಆಗಬೇಕು ಎನ್ನುವ ರೀತಿಯಲ್ಲಿ. ಹಾಗಾದ್ರೆ ಅವರ ಅರ್ಜಿಯನ್ನು ಅಕ್ಸೆಪ್ಟ್ ಮಾಡುವಂತ ಅವಕಾಶ ಇರುತ್ತಾ ಸುಪ್ರೀಂ ಕೋರ್ಟ್ನಲ್ಲಿ? ಇರುತ್ತೆ. ಸುಪ್ರೀಂ ಕೋರ್ಟ್ಗೆ 2 ಅವಕಾಶಗಳು ಕೂಡ ಇರುತ್ತೆ. ಅರ್ಜಿಯನ್ನು ರಿಜೆಕ್ಟ್ ಮಾಡಬಹುದು ಅಥವಾ ಅರ್ಜಿಯನ್ನು ಅಕ್ಸೆಪ್ಟ್ ಮಾಡಿ ಮುಂದೆ ಏನು ಅಂತ ಪರಿಶೀಲನೆಯನ್ನ ಕೂಡ ಮಾಡುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಅವೆಲ್ಲವೂ ಕೂಡ ಸುಪ್ರೀಂ ಕೋರ್ಟ್ಗೆ ಬಿಟ್ಟಂತ ವಿಚಾರ. ಒಟ್ಟಾರೆಯಾಗಿ ಕಾನೂನು ರೀತಿಯಲ್ಲಿ ಇದ್ದಂತ ಒಂದು ಅವಕಾಶವನ್ನ ಇದೀಗ ಸೌಜನ್ಯ ಕುಟುಂಬಸ್ಥರು ಬಳಸಿಕೊಂಡಿದ್ದಾರೆ. ಮುಂದೆ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಅಲ್ಲಿ ಒಂದಷ್ಟು ಏನಾದರೂ ಅರ್ಜಿಯಲ್ಲಿ ಏನಾದರೂ ಟೆಕ್ನಿಕಲ್ ಸಮಸ್ಯೆಗಳಿದೆಯಾ, ಏನು ಎತ್ತ, ಅದು ಸಂಬಂಧಪಟ್ಟ ಹಾಗೆ ಮುಂದಿನ ದಿನಗಳಲ್ಲಿ ನಮ್ಮೆಲ್ಲರಿಗೂ ಕೂಡ ಕ್ಲಾರಿಟಿ ಸಿಗಬೇಕಾಗುತ್ತೆ. ಒಟ್ಟಾರೆಯಾಗಿ ಅರ್ಜಿಯನ್ನಂತೂ ಸಲ್ಲಿಸಿದ್ದಾರೆ. ಆ ಅಪ್ಡೇಟ್ ಅನ್ನು ನಿಮ್ಮ ಮುಂದೆ ಇಡಬೇಕಾಗಿತ್ತು, ಆ ಕಾರಣಕ್ಕಾಗಿ ಅಪ್ಡೇಟ್ ಅನ್ನು ನಿಮ್ಮ ಮುಂದೆ ಇಟ್ಟೆ. ಹಾಗಾದ್ರೆ ಕಾನೂನು ರೀತಿಯಲ್ಲಿ ಏನೇನಾಯಿತು ಈ ವಿಚಾರದಲ್ಲಿ ಅಂತ ಗಮನಿಸ್ತಾ ಹೋಗೋದಾದ್ರೆ, ಸೌಜನ್ಯ ಹತ್ಯೆ ಆಗಿದ್ದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ 2012 ಅಕ್ಟೋಬರ್ 9ನೇ ತಾರೀಕು. ಅದಾದ ಬಳಿಕ ಸಿಐಡಿ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ತನಿಖೆಯನ್ನು ಮಾಡಿದೆ, ಸಿಬಿಐ ಕೂಡ ತನಿಖೆಯನ್ನು ಮಾಡಿದೆ. ಸಿಐಡಿ ಸಿಬಿಐ ಎಲ್ಲರೂ ಕೂಡ ಸಂತೋಷ್ ರಾವೇ ಆರೋಪಿಗಳು ಅಂತ ಹೇಳಿ ಅವರು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆಯನ್ನ ಮಾಡಿದ್ರು. ಅಂತಿಮವಾಗಿ 2023ರಲ್ಲಿ ಕೋರ್ಟ್ ತನ್ನ ತೀರ್ಪನ್ನು ಕೊಡುತ್ತೆ, ಸಂತೋಷ್ ರಾವ್ ನಿರಪರಾಧಿ ಅಂತ ಹೇಳಿ. ಆ ಸಂದರ್ಭದಲ್ಲಿ ಸಾಕಷ್ಟು ವಿಚಾರವನ್ನು ಅದು ಉಲ್ಲೇಖವನ್ನ ಮಾಡಿತ್ತು. ಸರಿಯಾದ ರೀತಿಯಲ್ಲಿ ಸಾಕ್ಷ್ಯಾಧಾರಗಳ ಸಂಗ್ರಹ ಆಗಿಲ್ಲ, ಈ ಪ್ರಕರಣವನ್ನ ದಿಕ್ಕು ತಪ್ಪಿಸುವಂತ ಪ್ರಯತ್ನವನ್ನ ಪಡಲಾಗಿದೆ, ಇಲ್ಲಿ ನಿಜವಾದಂತ ಆರೋಪಿಗಳ ಹಿಂದೆ ಬಿದ್ದಿಲ್ಲ, ಹೀಗೆ ಸಾಕಷ್ಟು ವಿಚಾರಗಳು ಅದರಲ್ಲಿ ಪ್ರಸ್ತಾಪ ಆಗಿತ್ತು. ಏನೇನಾಗಿದೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಹೀಗಾಗಿ ನಾನು ಅದನ್ನ ಮತ್ತೊಮ್ಮೆ ರಿಪೀಟ್ ಮಾಡೋದಕ್ಕೆ ಹೋಗೋದಿಲ್ಲ. ಅದಾದ ಬಳಿಕ ಮುಂದೆ ಆಗಬೇಕಾಗಿದ್ದೇನು ಅಂದ್ರೆ ಹೈಕೋರ್ಟ್ ಮೊರೆ ಹೋಗುವಂತ ಅವಕಾಶ ಇತ್ತು, ಅದನ್ನು ಕೂಡ ಬಳಸಿಕೊಳ್ಳಲಾಗಿದೆ. ಒಂದು ಕಡೆಯಿಂದ ಸಿಬಿಐ ಕೂಡ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಏನಂತ, ಸಂತೋಷ್ ರಾವೇ ಅಪರಾಧಿ ಎನ್ನುವ ರೀತಿಯಲ್ಲಿ ಅಂದ್ರೆ ಕೆಳ ಹಂತದ ನ್ಯಾಯಾಲಯದ ತೀರ್ಪನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಹೋಗಿತ್ತು ಸಿಬಿಐ. ಆಗ ಸಿಬಿಐನ ಅರ್ಜಿಯನ್ನ ಕೂಡ ಹೈಕೋರ್ಟ್ ತಿರಸ್ಕರಿಸಿತ್ತು. ಕೆಳ ಹಂತದ ನ್ಯಾಯಾಲಯದ ತೀರ್ಪು ಸರಿಯಾಗಿದೆ ಅಂತ ಹೇಳಿ ಹೈಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿತ್ತು. ಇನ್ನೊಂದು ಕಡೆಯಿಂದ ಸಂತೋಷ್ ರಾವ್ ಕೂಡ ಅರ್ಜಿಯನ್ನ ಸಲ್ಲಿಸಿದ್ರು. ಹಾಗೆ ಸೌಜನ್ಯ ಕುಟುಂಬಸ್ಥರು ಕೂಡ ಹೈಕೋರ್ಟ್ ಮೊರೆ ಹೋಗಿದ್ರು. ಸುಮ್ಮನೆ ಕೂತಿಲ್ಲ, ಕಾನೂನು ರೀತಿಯಲ್ಲಿ ಇರುವಂತಹ ಅವಕಾಶವನ್ನು ಅವರು ಬಳಸ್ಕೊಂಡಿದ್ರು, ಹೈಕೋರ್ಟ್ಗೆ ಹೋಗಿದ್ರು. ಆ ಸಂದರ್ಭದಲ್ಲಿ ಹೈಕೋರ್ಟ್ ಹೇಳುತ್ತೆ, ಈ ಪ್ರಕರಣವನ್ನ ಮರು ತನಿಖೆಗೆ ನಾವು ಸೂಚನೆ ಕೊಟ್ರೆ ಯಾವುದೇ ಪರ್ಪಸ್ ಇಲ್ಲ ಇದರಲ್ಲಿ, ಅಂದ್ರೆ ಯಾವುದೇ ಪರ್ಪಸ್ ಅನ್ನು ಸರ್ವ್ ಮಾಡಿದ ರೀತಿಯಲ್ಲಿ ಆಗೋದಿಲ್ಲ ಅಥವಾ ಏನು ಪ್ರಯೋಜನ ಇಲ್ಲ ಎನ್ನುವ ರೀತಿಯಲ್ಲಿ ಹೈಕೋರ್ಟ್ ಹೇಳಿತ್ತು. ಯಾವ ಕಾರಣಕ್ಕಾಗಿ ಹೈಕೋರ್ಟ್ ಹೇಳಿತ್ತಂದ್ರೆ, ಇದು 2012ರ ಪ್ರಕರಣ, ಸುದೀರ್ಘ ಅವಧಿಯವರೆಗೆ ಪ್ರಕರಣ ತಳ್ಕೊಂಡು ಬಂದಿದೆ. ಇದರ ನಡುವೆ ಟೆಕ್ನಿಕಲ್ ಎವಿಡೆನ್ಸು, ಮೆಡಿಕಲ್ ಎವಿಡೆನ್ಸು, ಪ್ರತ್ಯಕ್ಷ ಸಾಕ್ಷಿಗಳು ಅಥವಾ ಏನೇನು ಸಾಕ್ಷಿಗಳು ಬೇಕು ಯಾವುದೂ ಕೂಡ ಇದ್ದ ಹಾಗೆ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಈಗ ಮರು ತನಿಖೆಗೆ ನಾವೇನಾದ್ರೂ ಆದೇಶವನ್ನು ಹೊರಡಿಸಿದ್ವಿ ಅಂತ ಆದ್ರೂ ಕೂಡ ಮರು ತನಿಖೆಯಿಂದ ಯಾವುದೋ ಒಂದು ಪರ್ಪಸ್ ಸರ್ವ್ ಆಗುತ್ತೆ, ಇದರಿಂದ ಏನೋ ಒಂದು ಔಟ್ಕಮ್ ಬರುತ್ತೆ ಎನ್ನುವ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಹೀಗಾಗಿ ನಮ್ಮ ಹಂತದಲ್ಲಿ ನಾವು ಮರು ತನಿಖೆಗೆ ಸೂಚನೆ ಕೊಡುವ ರೀತಿಯಲ್ಲಿ ಇಲ್ಲ. ಹೀಗಾಗಿ ಅರ್ಜಿಯನ್ನು ತಿರಸ್ಕರಿಸ್ತಾ ಇದ್ದೇವೆ, ಮುಂದಿನ ಹಂತದಲ್ಲಿ ನೀವು ಹೋರಾಟವನ್ನು ಮಾಡಬಹುದು ಎನ್ನುವ ರೀತಿಯಲ್ಲಿ ಹೈಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿತ್ತು. ಅಂದ್ರೆ ಇಲ್ಲಿವರೆಗೆ ಅಷ್ಟರ ಮಟ್ಟಿಗೆ ಕಾನೂನು ಹೋರಾಟಗಳೆಲ್ಲವೂ ಕೂಡ ಆಗಿತ್ತು. ಇದ್ದಂತ ಕೊನೆಯ ಅವಕಾಶ ಅಂದ್ರೆ ಅದು ಸುಪ್ರೀಂ ಕೋರ್ಟ್. ಈಗ ಸೌಜನ್ಯ ತಾಯಿ ಆ ಅವಕಾಶವನ್ನ ಬಳಸಿಕೊಳ್ಳೋದಿಕ್ಕೆ ಇನ್ನೊಂದು ಹೆಜ್ಜೆ ಮುಂದೆ ಇಟ್ಟಿದ್ದಾರೆ. ಇಲ್ಲಿ ಹೀಗೆ ಆಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಸುಪ್ರೀಂ ಕೋರ್ಟ್ ಅರ್ಜಿಯನ್ನ ತಿರಸ್ಕರಿಸಲೂಬಹುದು ಅಥವಾ ಅರ್ಜಿಯನ್ನ ಪುರಸ್ಕರಿಸಿ ಯಾವುದಾದ್ರೂ ಒಂದು ಸೂಚನೆಯನ್ನ ಕೊಟ್ಟರೂ ಕೊಡಬಹುದು. ಇದಕ್ಕೂ ಕೂಡ ಒಂದಷ್ಟು ಸಮಯ ಹಿಡಿಯುತ್ತೆ. ಒಟ್ಟಾರೆಯಾಗಿ ಎಲ್ಲ ಹೇಳ್ತಿದ್ರಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗಿ ಎನ್ನುವ ರೀತಿಯಲ್ಲಿ ಈಗ ಸೌಜನ್ಯ ತಾಯಿ ಸುಪ್ರೀಂ ಕೋರ್ಟ್ ಮೊರೆಯಂತೂ ಹೋಗಿದ್ದಾರೆ. ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡೋಣ. ಎಲ್ಲರೂ ಕೂಡ ಹೋರಾಟವನ್ನು ಮಾಡಿತ್ತು ಅಥವಾ ನಾವು ಕೂಡ ನಿರಂತರವಾಗಿ ವಿಡಿಯೋವನ್ನು ಮಾಡ್ಕೊಂಡು ಬಂದಿದ್ದು ಅದೇ ಸೌಜನ್ಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ನಾವು ಕೂಡ ಪ್ರಶ್ನೆಯನ್ನು ಮುಂದಿಟ್ಟಿದ್ದದೆ, ಸಂತೋಷ್ ರಾವ್ ಅಲ್ಲ ಅಂತ ಕೋರ್ಟ್ ಸ್ಪಷ್ಟವಾಗಿ ಹೇಳ್ತಾ ಇದೆ. ಸಂತೋಷ್ ರಾವ್ ಅಲ್ಲ ಅಂತಂದ್ರೆ ಯಾರು ಬೇರೆಯವರು, ಅದನ್ನೇ ನಾವು ಪ್ರಶ್ನೆಯನ್ನು ಮಾಡಿದ್ದು. ಜೊತೆಗೆ ಸಾಕಷ್ಟು ಮಂದಿಯೂ ಕೂಡ ಅದೇ ಪ್ರಶ್ನೆಯನ್ನ ಇಟ್ಕೊಂಡಿದ್ದು. ಈಗ ಸೌಜನ್ಯ ತಾಯಿ ಕೂಡ ಅದೇ ಪ್ರಶ್ನೆಯನ್ನ ಮುಂದಿಟ್ಕೊಂಡು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ. ಇಲ್ಲಿ ಹಾಗಾದ್ರೆ ಆಗಬೇಕಾಗಿದ್ದೇನು ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ, ಒಂದು ವಿಚಾರದಲ್ಲಿ ಇಲ್ಲಿ ಎಡವಟ್ಟು ಆಗಿದೆ. ಏನಾಗಿದೆ, ಹಿಂದೆ ಕೆಳ ಹಂತದ ನ್ಯಾಯಾಲಯ ತೀರ್ಪನ್ನ ಕೊಡುವಂತಹ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿತ್ತು, ಪ್ರಕರಣದ ದಿಕ್ಕನ್ನ ತಪ್ಪಿಸಲಾಗಿದೆ. ಸಾಕಷ್ಟು ಅಧಿಕಾರಿಗಳು ಇಲ್ಲಿ ಎಡವಟ್ಟನ್ನ ಮಾಡಿದ್ದಾರೆ. ಅದು ಬೇಜವಾಬ್ದಾರಿತನದಿಂದನೋ ಅಥವಾ ಇನ್ಯಾವ ಕಾರಣಕ್ಕಾಗಿ ಗೊತ್ತಿಲ್ಲ, ಒಂದು ಅಕ್ವಿಟಲ್ ಕಮಿಟಿಯನ್ನ ರಚನೆ ಮಾಡಿ ಆ ಅಧಿಕಾರಿಗಳಿಗೆ ನೋಟಿಸ್ ಅನ್ನ ಸರ್ವ್ ಮಾಡಿ ಅವರ ವಿಚಾರಣೆಯನ್ನು ನಡೆಸಿ ಎನ್ನುವ ರೀತಿಯಲ್ಲಿ ಬಹಳ ಸ್ಪಷ್ಟವಾಗಿ ಕೋರ್ಟ್ ಹೇಳಿತ್ತು. ಇಲ್ಲಿ ಆಗಬೇಕಾಗಿದ್ದೇನೆಂದ್ರೆ ಅಕ್ವಿಟಲ್ ಕಮಿಟಿ ಸರಿಯಾದ ರೀತಿಯಲ್ಲಿ ಒಂದು ರಚನೆಯನ್ನು ಮಾಡಬೇಕಾಗಿತ್ತು.
ಅಕ್ವಿಟಲ್ ಕಮಿಟಿಯನ್ನು ರಚನೆ ಮಾಡಿ, ಕೇವಲ ಕೋರ್ಟ್ ಮಾತ್ರ ಅಲ್ಲ, ಹಿಂದೆ CBI ಕೂಡ ರಾಜ್ಯ ಸರ್ಕಾರಕ್ಕೆ ಶಿಫಾರಸನ್ನು ಮಾಡಿತ್ತು. ಇದರಲ್ಲಿ ವೈದ್ಯಕೀಯ ವರದಿಯನ್ನು ಸರಿಯಾದ ರೀತಿಯಲ್ಲಿ ಕೊಟ್ಟಿಲ್ಲ, ಸರಿಯಾದ ರೀತಿಯಲ್ಲಿ ಪೋಸ್ಟ್ ಮಾರ್ಟಮ್ ಆಗಿಲ್ಲ, ಸಾಕಷ್ಟು ಇದರಲ್ಲಿ ಲೂಪ್ ಹೋಲ್ಸ್ಗಳಿದ್ದಾವೆ. ಹೀಗಾಗಿ ರಾಜ್ಯ ಸರ್ಕಾರ ವೈದ್ಯಾಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿ ಶಿಫಾರಸನ್ನು ಮಾಡಿತ್ತು. ಅದು ರಾಜ್ಯ ಸರ್ಕಾರ ಆ ಸಂದರ್ಭದಲ್ಲಿ ತೇಪೆ ಸಾರಿಸುವಂತ ಕೆಲಸವನ್ನ ಮಾಡಿತ್ತು. ಅದಾದ ಬಳಿಕ ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ಅಂತ ಸ್ವತಃ ಕೋರ್ಟ್ ಹೇಳಿತ್ತು, ಕೆಳ ಹಂತದ ನ್ಯಾಯಾಲಯ. ಅದೇ ತೀರ್ಪನ್ನ ಹೈಕೋರ್ಟ್ ಕೂಡ ಎತ್ತಿ ಹಿಡಿದಿತ್ತು. ಆದ್ರೆ ಅಕ್ವಿಟಲ್ ಕಮಿಟಿ ನಾಮಕಾವಸ್ಥೆಗೆ ಏನೋ ಒಂದು ಆಯ್ತು ಬಿಟ್ರೆ ಸರಿಯಾದ ರೀತಿಯಲ್ಲಿ ಇಲ್ಲಿ ಅಕ್ವಿಟಲ್ ಕಮಿಟಿ ರಚನೆ ಆಗಲಿಲ್ಲ. ಸಂಬಂಧಪಟ್ಟಂತವರಿಗೆ ನೋಟಿಸ್ ಅನ್ನ ಕೊಡಲಿಲ್ಲ, ಸಂಬಂಧಪಟ್ಟಂತವರನ್ನ ಪ್ರಶ್ನೆ ಮಾಡುವಂತ ಕೆಲಸವನ್ನ ಮಾಡಿಲ್ಲ. ಸರಿಯಾದ ರೀತಿಯಲ್ಲಿ ಒಂದು ಅಕ್ವಿಟಲ್ ಕಮಿಟಿ ರಚನೆ ಮಾಡಿದ್ರೆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಒಂದು ಹಂತದ ಉತ್ತರ ಸಿಗ್ತಾ ಇತ್ತು. ಎಷ್ಟರ ಮಟ್ಟಿಗೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆ, ಎಷ್ಟರ ಮಟ್ಟಿಗೆ ಜಟಾಪಟಿ, ಇದ್ಯಾವುದರ ಅವಶ್ಯಕತೆಯೂ ಕೂಡ ಇರಲಿಲ್ಲ. ಆದರೆ ಬೇಕಾಬಿಟ್ಟಿಯಾಗಿ ಒಂದು ಅಕ್ವಿಟಲ್ ಕಮಿಟಿ ರಚನೆ ಮಾಡಿದ್ರು ಬಿಟ್ರೆ ಅದರಲ್ಲಿ ಸರಿಯಾದ ರೀತಿಯಲ್ಲಿ ಪರ್ಪಸ್ ಸರ್ವ್ ಆಗಲೇ ಇಲ್ಲ. ಅಕ್ವಿಟಲ್ ಕಮಿಟಿಯ ಮೂಲಕ ಅಧಿಕಾರಿಗಳಿಗೆ ನೋಟಿಸನ್ನು ಕೊಟ್ಟಿದ್ರೆ ಎಲ್ಲದಕ್ಕೂ ಉತ್ತರ ಸಿಗ್ತಾ ಇತ್ತು. ಇಂತಿಂಥ ಡಿಫಾಲ್ಟ್ ಇದೆ, ಇದರಲ್ಲಿ CCTV ಫುಟೇಜ್ಗಳನ್ನು ಸಂಗ್ರಹಿಸಿಲ್ಲ, ಅಥವಾ ವೈದ್ಯಕೀಯ ವರದಿ ಸರಿಯಾದ ರೀತಿಯಲ್ಲಿ ಇಲ್ಲ, ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಸರಿಯಾದ ರೀತಿಯಲ್ಲಿ ಸಂಗ್ರಹಿಸಿಲ್ಲ, ಈ ಎಲ್ಲ ಯಾವ ಕಾರಣಕ್ಕಾಗಿ ಅನ್ನೋದಕ್ಕೆ ಉತ್ತರ ಸಿಗ್ತಾ ಹೋಗ್ತಿತ್ತು. ಅಂದರೆ ಬೇಜವಾಬ್ದಾರಿತನದಿಂದ ಹೀಗಾಯ್ತಾ, ಅಧಿಕಾರಿಗಳ ಎಡವಟ್ಟಿನಿಂದ ಹೀಗಾಯ್ತಾ, ಅಥವಾ ಅಧಿಕಾರಿಗಳ ಮೇಲೆ ಏನಾದರೂ ಒತ್ತಡ ಇತ್ತಾ, ಅಧಿಕಾರಿಗಳು ಉದ್ದೇಶಪೂರ್ವಕವಾಗಿ ಹೀಗೆ ಮಾಡಿದ್ರಾ, ಉದ್ದೇಶಪೂರ್ವಕವಾಗಿ ಮಾಡಿದ್ದು ಹೌದು ಅಂತಾದರೆ ಯಾವ ಕಾರಣಕ್ಕಾಗಿ ಹಾಗೆ ಮಾಡಿದ್ರು, ಎಲ್ಲ ಪ್ರಶ್ನೆಗಳಿಗೆ ಒಂದೊಂದು ಉತ್ತರ ಸಿಗ್ತಾ ಇತ್ತು. ಆದರೂ ಉತ್ತರ ಸಿಗಲಿಲ್ಲ. ಜಟಾಪಟಿ ನಡೀತು. ಅದಾದ ಬಳಿಕ ಈ ಚಿನ್ನಯ್ಯನ ಎಂಟ್ರಿ ಆಯಿತು, ಪ್ರಕರಣ ಯಾವ್ಯಾವ ರೂಪವನ್ನು ಪಡೀತು ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ನಿರಂತರವಾಗಿ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಬಂಧುಗಳೇ, ಇಷ್ಟಾಗಿದೆ ಬೆಳವಣಿಗೆ. ಮುಂದೆ ಏನಾಗುತ್ತೆ ಅನ್ನೋದನ್ನು ಕಾದು ನೋಡೋಣ. ನಿಮ್ಗೆ ಏನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.